ಡಿಸಿಸಿ ಬ್ಯಾಂಕ್ ಅಂದ್ರೆ ಒಂದು ಹೆಸರಿ ಡಿಸಿಸಿ ಬ್ಯಾಂಕ್ ಅಂದ್ರೆ ಒಂದು ಹೆಸರಿಗಳಿಗೆಲ್ಲ ಮಳ್ದಿದ್ವು ಅದನ್ನೆಲ್ಲ ಹಾಕೋದು ಬ್ಯಾಂಕ್ ಬಿ ಹಾಕೋದು ಯಾವ ಲೆಕ್ಕ ಇಲ್ಲ. ಅರ್ಜಿಗಳು ಇವಕ್ಕೂ ನಮ್ ರಿಪ್ಲೈ ಬಂದಿಲ್ಲ. ಅದನ್ನೂ ಮಾಡ್ತಾ ಈಗ ಡಿಸಿಸಿ ಬ್ಯಾಂಕ್ ಅಂದ್ರೆ ಒಂದು ಹೆಸರಿತ್ತು ಒಂದ್ ಕಾಲದಲ್ಲಿ. ಅದ್ರಲ್ಲಿ ಮುಳುಗಿಗಳಿಗೆಲ್ಲ ಮಳ್ದಿದ್ವು ಅದನ್ನೆಲ್ಲ ಒಳ್ಳೆ ಬ್ಯಾಂಕ್ ಅಂತೇಳಿ ಬಂತು. ಮತ್ತೆ 10 ವರ್ಷ ಆಯ್ತು. ತಿರುಗಿ ಮತ್ತೆ ಆಡಳಿತ ಮಂಡಳಿ ಬರಲಿಲ್ಲ, ಮತ್ತೆ ಅಧಿಕಾರಿಗಳದೇ ಅದು ಇದು. ನೀವು ಬ್ಯಾಂಕ್ ಉಳಿಸ್ಬೇಕಲ್ಲ, ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೂ ಇಲ್ಲಿರಂತ ಕೆಲಸ ಮಾಡೋರಂತವ್ರು ಪ್ರಾಮಾಣಿಕವಾಗಿದ್ರೆ ತಾನೇ ಕೆಲಸ ಮಾಡೋದು. ಒಂದು ಪೆನ್ ಎತ್ಕೊಂಡು ಒಬ್ಬರ ಮೇಲೆ ಏನಾರು ನೀವು ಲಿಖಿತ ರೂಪದಲ್ಲಿ ಕೊಡ್ತೀನಿ, ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ ಯಾಕೆ ಅವ್ರು ಕೆಲಸ ಮಾಡ್ಬೇಕಿಲ್ಲಿ? ಅಲ್ಲ, ನಾವು ಕೇಳ್ತಾ ಇರೋದು ಯಾಕಂದ್ರೆ ನಾವು ಇಲ್ಲಿ ಒಂದು ನಮ್ಮ ಸಮಸ್ಯೆ ಹೇಳ್ಕೊಂಡಾಗ ಬಂದಿದ್ದೀವಿ. ಓಕೆನಾ? ಬ್ಯಾಂಕ್ ನಾವು ಮುತ್ತಿಗೆ ಹಾಕೋದು, ಬ್ಯಾಂಕ್ ಬಿ ಹಾಕೋದು ಯಾವ ಲೆಕ್ಕ ಇಲ್ಲ. ಓಕೆನಾ? ಪ್ರತಿ ಸಾರಿನೂ ನಾನು ಇವತ್ತು 4 ನಿಮ್ಗೆ ಅರ್ಜಿ ಕೊಟ್ಟಿದ್ದೀನಿ. ಅರ್ಜಿಗಳು ಇವಕ್ಕೂ ನಮ್ಗೆ ರಿಪ್ಲೈ ಬಂದಿಲ್ಲ. ಅಲ್ಲಿಗೆ ನಮ್ಗೇನು ನಮ್ಮ ಅರ್ಜಿಗಳಿಗೆ ಗೌರವನೇ ಇಲ್ವಾ? ಅಲ್ಲ, ಇಲ್ಲಿ ಎಷ್ಟು ದಿನ 6 ತಿಂಗಳಾಯ್ತು ನಿಮ್ಮ ಹತ್ರ ಕೊಟ್ಟಿದೀವಿ ನಾವು. ಅಲ್ಲ, ರಿಪ್ಲೈ ಕೊಡ್ಬೇಕು ಅಟ್ಲೀಸ್ಟ್. ಇಲ್ಲ ನಾನು ಆರೋಪ ಮಾಡೋದು ತಪ್ಪ ಸುಳ್ಳ ಅಂತೇಳಿ ಇಲ್ಲ ತನಿಖೆ ಆಗ್ಬೇಕು. ಅಲ್ಲ, ಅದನ್ನೂ ಮಾಡ್ತಾ ಇಲ್ಲ, ಇದನ್ನೂ ಮಾಡ್ತಾ ಇಲ್ಲ. ಇನ್ನ ಕೆಸಿಸಿ ಸಾಲ ಅದ, ಅವರು ಸುತ್ತೋಲೆನ ಕರೆಕ್ಟ್ ಆಗಿ ಇದೇನೋ ಸುತ್ತೋಲೆನ ನಿಯಮನ ಪಾಲನೆ ಮಾಡ್ತಾ ಇದಾರಾ? ಕರ್ಸಿರಿ, ಶಿವಕುಮಾರನ್ ಕರ್ಸಿರಿ ಇಲ್ಲಿ. ಅವರೇ ತಾನೇ ಈಗ ಮ್ಯಾನೇಜರ್ ಇವರು. ಅಲ್ಲ ಸರ್, ಎನ್ಕ್ವೈರಿ ಅನ್ನ ಸರ್, ನೀವ್ ಎನ್ಕ್ವೈರಿ ಮಾಡ್ತೀರಾ. ನಾನು ಬಂದ ಪುಟ್ಟ ಅಂತ ಕೊಟ್ಟಕ್ಕಾಗಲ್ಲ. ನಮ್ ಬದುಕಿ ಎಂದಿದೆ ಗೊತ್ತಾ? ಈಗ ಟೊಮಾಟೊ ಉಳ್ಬೇಕು, ಆಲೂಗಡ್ಡೆಗೆ ರೇಟ್ ಇಲ್ಲ. ಅಲ್ಲ, ಕೇಳೋರಿಲ್ಲ ಸರ್. ಅಗದಾಗ್ಬಿಟ್ಟು ಎತ್ಕೊಂಡು ಬೀದಿಯಲ್ಲಿ ಹಾಕ್ತಾ ಇದೀವಿ, ಕೇಳೋರಿಲ್ಲ. ಈಗ ಟೊಮಾಟೊ ಉಳ್ಬೇಕಾದ್ರೆ, ವಾಣಿಜ್ಯ ಬೆಳಗ್ಲಿಕ್ಕೆ ಬೇಕಾದ್ರೆ ಸಾಲ ಬೇಕು. ಖಾಸಗಿ ಹೋಗೋದ್ರೆ 10 ರೂಪಾಯಿ ಇಂಟ್ರೆಸ್ಟ್ ಕೇಳ್ತಾನೆ. ಇಲ್ಲಿ ಬಂದ್ ಕೇಳಿದ್ರೆ ಸರ್ ಸಾಲ ಕೊಡ್ತಾ ಇಲ್ಲ. ಅಲ್ಲ, ಈಗ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಪೂರ್ಣವಾದ ಸುತ್ತೋಲೆಗಳನ್ನ ಅವರು ಪಾಲನೆ ಮಾಡ್ತಾ ಇದ್ದಾರಾ? ಒಂದು ಕಡತ ಅಂದ್ರೆ ಒಂದು ಫೈಲ್ ಇದ್ ಮಾಡಕ್ಕಾಗಿದ್ರೆ 2000 ರಿಂದ 5000 ರೂಪಾಯಿ ಇಲ್ಲಿ ಹೋಗ್ತಾ ಇದೆ. ಯಾರು ಕೊಡ್ಬೇಕು? ನಿಮಗ್ ಕೊಡ್ಬೇಕಾ? ಇಲ್ಲ ನಬಾರ್ಡ್ ಬ್ಯಾಂಕ್ ಅವ್ರು ಕೊಡ್ಬೇಕಾ? ಇಲ್ಲ ಅಪೆಕ್ಸ್ ಬ್ಯಾಂಕ್ ಅವ್ರು ಕೊಡ್ಬೇಕಾ? ಇಲ್ಲ ಸಹಕಾರ ಸಚಿವರು ಕೊಡ್ಬೇಕು? ಇನ್ನು ಎಲ್ಲಿ ವಸೂಲ್ ಆಗ್ತಾ ಇದೆ? ಪ್ರಾಮಾಣಿಕವಾಗಿ ಅವ್ರು ಬಂದು ಇವಾಗ ಪ್ರಮಾಣ ಮಾಡಿ ಅಂತ ಹೇಳ್ಬಿಡಿ ಸರ್. ಎನ್ಕ್ವೈರಿ ಮಾಡ್ತೀರಾ ಸರ್? ಯಾವಾಗ ಸರ್ ಮಾಡ್ತಾರಾ? ಎಲ್ಲಿ ಸರ್ ನೀವ್ ಹೇಳಿ ಎಲ್ಲ ನೀವು ಸರ್ ಪದೇ ಹೇಳ್ತಾರೆ. ನಾನು ಕೊಟ್ಟು ಸಾಕಾಗ್ಬಿಟ್ಟಿದೆ ಸರ್ ನಮ್ಗೆ. ಸರ್ ಅಡ್ಮಿನಿಸ್ಟ್ರೇಟಿವ್ ಬರ್ತಾರೆ ಹೋಗ್ತಾರೆ, ಅವ್ರು ಇರಲ್ಲ. ಈಗ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ. ಪ್ರಾಮಾಣಿಕಕ್ಕೆ ಎಲ್ಲಿ ಉತ್ತರ ಸಿಗ್ತಾ ಇದೆ ನಿಮ್ಗೆ? ನಿಮ್ಮ ಪ್ರಾಮಾಣಿಕತೆಗೆ ಉತ್ತರ ಇಲ್ಲಿ ಪ್ರಯತ್ನ ಏನ್ ಬೀಗ ಅಲ್ಲ ಸರ್, ಬ್ಯಾಂಕ್ ಬೀಗ ಅಲ್ಲ. ಒಬ್ರಾಗ್ಲಿ ಇಬ್ರಾಗ್ಲಿ ಒಂದಲ್ಲ, ಒಬ್ಬೊಬ್ರು ಅಮಾನತ್ ಆಗ್ತಾನೆ ಇದಾರೆ. ಆಗ್ತಾ ಇದಾರೆ, ತಿನ್ಕೊಂಡು ಹೋಗ್ತಾರೆ ಹೊರತಾನೆ. ಅವ್ರು ಹೋಗಿ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ಬಂದು ಇದ್ ಮಾಡ್ತಾರಲ್ಲ. ಈಗ ಈ ಫೆಬ್ರವರಿ ಮಾರ್ಚ್ ಅಲ್ಲಿ ಏನು ಲೋನ್ಗಳನ್ನ ರಿನ್ಯೂವಲ್ ಮಾಡಿದ್ದಾರೆ, ಅದ್ರಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿದೆ? ಯಾರು ಮಾಡಿದ್ದಾರೆ? ಅಲ್ಲ, ಆಲ್ರೆಡಿ ಒಂದ್ ಹೇಳ್ತೀನಿ ಕೇಳಿ, ನಿಮ್ಮ ಇವರು ವರದಿನೇ ಕೊಟ್ಟಿದ್ದಾರೆ ಕೆಲವರೆಲ್ಲ ಸರ್. ಈಗ ಮಾನದಂಡ ಸುತ್ತೋಲೆಗಳು ನಿಮ್ದು ಪ್ರಕಾರನೇ ಇದೆ. ನಿಮ್ಗೇನ್ ನಾವೇನು ಹೇಳ್ಕೊಡಂಗಿಲ್ಲ. ನಾವ್ ಹೇಳ್ಕೊಡಂಗಿಲ್ಲ. ಬ್ಯಾಂಕ್ ಉಳಿಸ್ಬೇಕಾ ಕಳಿಸ್ಬೇಕಾ ನಾವ್ ಕೇಳ್ತಾ ಇದ್ದೀವಿ ಇಷ್ಟೇ. ಬ್ಯಾಂಕ್ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿರೋದು. ಇಲ್ಲಿ ನಿಮ್ ಪ್ರಾಮಾಣಿಕತೆಗೆ ಬೆಲೆ ಹೇಳ್ಕೊಡ್ತಾ ಇದಾರೆ. ನಿಮ್ ಪೆನ್ಗಳೆಲ್ಲ ಗ್ರೀನ್ ಇಂಕಿಗೆ ಅರ್ಥ ಆಯ್ತಲ್ಲ ಹೆಂಗ್ ಮಾಡ್ತಾ ಇದೆ ಅಂತ ಹೇಳಿ. ನಿಮ್ಮಂತ ನೀವು ಎಲ್ಲರೂ ಒಂದು ಕೂಡಿ ಕೈ ಜೋಡಿಸಿದ್ರೆ ಬರುತ್ತೆ. ಅದ್ರ ಕೆಲಸದೊಳಗೆ ಬಂದ್ ಕೂಡಲೇ ಇವತ್ತು ಬಂದಿದೆ ನಾಳೆ ಸರಿ ಆಗುತ್ತೆ ಅಂತ ಕಷ್ಟಪಡ್ಬೇಕು. ಈಗ ಫೆಬ್ರವರಿ ತಿಂಗಳಲ್ಲಿ ಒಂದು ಉದಾಹರಣೆ, ಫೆಬ್ರವರಿ ತಿಂಗಳಲ್ಲಿ ನಾನು ರೈತ, ನನ್ನ ಸಾಲ ನಿಮ್ ಮರುಪಾವತಿ ಮಾಡಿರ್ತೀನಿ. ಫೆಬ್ರವರಿ 1ನೇ ತಾರೀಕು ಮಾಡಿದ್ರೆ ಸಾಯಂಕಾಲ ಒಳಗಡೆ ಅದನ್ನ ಬ್ಯಾಂಕ್ ಇದು ಮಾಡ್ಬೇಕು. 2 ತಿಂಗಳಾದ್ಮೇಲೆ ಅವ್ರು ಯಾಕೆ ಬಿಲ್ ಹಾಕ್ತಾರೆ? ಕ್ಯಾಶ್ ಬಿಕ್ಕೂ ಅವ್ರು ಇದಕ್ಕೆ ಯಾಕೆ ತೇಡ ಬರ್ತಾ ಇದೆ? ಅದನ್ನ ಯಾಕೆ ಎನ್ಕ್ವೈರಿ ಆಗ್ತಾ ಇಲ್ಲ? ಅಲ್ಲ, ನಾವು ಪ್ರತಿಯೊಂದು ನಾನು ಹೇಳ್ಬೇಕಂತಲ್ಲ ಸರ್, ನಾವು ಎನ್ಕ್ವೈರಿ ಮಾಡ್ತೀವಿ. ಈಗ 31/3 ಎಂಡ್ ಆಗಿದೆ. ಎಷ್ಟು ಫ್ರಾಡ್ ಆಗಿದೆ, ಎಷ್ಟೆಷ್ಟು ಸಹಕಾರ ಪರಿಷತ್ತಿನಲ್ಲಿ ಇದಾಗಿದೆ. ವಾರ್ಡ್ಗೆ ಮುಲಾಜಿ ಇಲ್ಲದೆ ಕ್ರಮ ತಗೋತಾ ಇದ್ವಿ. ಯಾರಿಗೂ ಇದು ಶ್ರಮ ಮಾಡ್ತಾ ಇಲ್ಲ. ಬ್ಯಾಂಕ್ ಮೇಲೆ ಬರ್ತಾರೆ. ಇದು ನಮ್ಮ ಬ್ಯಾಂಕ್ ಅಲ್ಲ, 99% ವಸೂಲಿ ಮಾಡ್ತಾ ಇದ್ರೆ 1% ಇಟ್ಕೊಂಡು ಏನ್ ಆಟ ಆಡ್ತೀರಿ ನೀವು? 1% ನಿಜಾಂಶ ಏನ್ ಮಾಡಕ್ ಆಗುತ್ತೆ ಹೇಳಿ? ಇಲ್ಲಿ ಬರೋ 99 ಜನ ಅವರೇ ಆಗೋಗ್ಬಿಟ್ರೆ ನೀವೊಬ್ರು ಏನ್ ಮಾಡಕ್ಕಾಗುತ್ತೆ? ಇವತ್ತಿನ ನಾಳೆ ಅವ್ರಿಗೂ ಅರ್ಥ ಆಗುತ್ತೆ ಬ್ಯಾಂಕ್ ಉಳಿಸ್ಬೇಕು ಅಂತ ಹೇಳಿ. ಸರ್, ಈಗ ನೀವೊಬ್ಬರೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಆಗಲ್ಲ. ಇಲ್ಲಿ ಅಲ್ಲ, ಪ್ರಾಮಾಣಿಕ ಕೆಲಸ ಮಾಡಿದ್ರೆ ಒಂದೇ ಹೇಳ್ತಾರೆ. ಅದೇ ಹೇಳಿದ್ರಲ್ಲ, ನಾವು ಆತ್ಮಹತ್ಯೆ ಮಾಡ್ಕೊಂತೀವಿ ಅಂತೇಳಿ. ಇದು ಬೆದರಿಕೆ ಯಾಕಂತ ಹೇಳಿದ್ರೆ ಅದು ರೈತರ ಸಮಸ್ಯೆ ಯಾಕೆ ಇರ್ಬೇಕು? ಅದಕ್ಕೆ ರಾಜಕಾರಣಕ್ಕೆ ಹೋಗ್ಲಿ ಬಿಡಿ, ಇಲ್ಲ ರಿಯಲ್ ಎಸ್ಟೇಟ್ ಮಾಡ್ಕೊಳ್ಳಿ ಬಿಡಿ. ಇಲ್ಲ ಮಾಡ್ತೀವಿ.
ರೈತರು ದುಡ್ಡು ತಿನ್ನಬಹುದು ಬೀದಿನಲ್ಲಿ ಭಿಕ್ಷೆ ಬೇಡ್ತಿನ್ನೋದ್ಮೇಲೆ ಸರ್ ಇವತ್ತು ಪರಿಸ್ಥಿತಿ ಹಂಗಾಗಿದೆ ರೈತಂದು. ಅಲ್ಲಲ್ಲ, ಈಗ ನಾವ್ ಹೇಳೋದನ್ನ ಕೇಳಿ, ಶಿವಕುಮಾರ್ ಅಂತ ಕರೀರಿ, ಮುಖಾಮುಖಿ ಮಾತಾಡೋಣ. ನಾನು ಎನ್ಕ್ವೈರಿ ಮಾಡಿಸ್ತೀನಿ, ಆ ಎನ್ಕ್ವೈರಿ ರಿಪೋರ್ಟ್ ಬಂದ್ಮೇಲೆ ನಿಮ್ಗೆ ಕರಿತೀನಿ. ಅಲ್ಲ ಸರ್, ನಾನ್ ಯಾವಾಗ್ಲೂ ಕೊಡ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಈ ಎನ್ಕ್ವೈರಿಗೂ ನಿಮ್ಗೂ ಕರಿತೀನಿ. ಆ ಎನ್ಕ್ವೈರಿ ರಿಪೋರ್ಟ್ ಒಳಗೆ ನೀವೇನ್ ಹೇಳ್ತೀರಿ ರೆಕಾರ್ಡ್ ಆಗ್ಲಿ. ಸುಮ್ನೆ ಬಂದಿಲ್ಲ ಮಾತಾಡಿದ್ರು ಹೋಗೋದು ಬೇಡ. ಅಲ್ಲಲ್ಲ, ನಾವು ಕೇಳಿ 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 ಅವ್ರ ಹೆಸರು ಬರ್ದಿದ್ರಿ ಇದೆ. ನಾವು ಎಲ್ಲ ಒಂದ್ ಹೇಳ್ತೀನಿ ಕೇಳಿ, ಅವ್ರ ಮೇಲೆ ಎಲ್ಲೆಲ್ಲಿ ಹಾಕಿದ್ದಾರೆ, ಎಲ್ಲೆಲ್ಲಿ ಅಮೌಂಟ್ ದುರುಪಯೋಗ ಆಗಿದೆ, ಯಾವಾಗ ಅವ್ರ ಮೇಲೆ ಕ್ರಮ ಕೈಗೊಳ್ತೀರಾ? ಯಾವಾಗ ಶ್ರೀಶಕ್ತಿ ಸಾಲಗಳ ಸಂಘಕ್ಕೆ ಸಾಲ ಕೊಡ್ತೀರಾ? ಯಾವಾಗ ಕೃಷಿ ಸಾಲ 0% ಅಲ್ಲಿ ಕೊಡ್ತೀರಾ? ಇದು ಫಂಡ್ ಪೊಸಿಷನ್ ಇಲ್ಲ, ಕೊಡಲ್ಲ ಅಂತ ಹೇಳ್ಬಿಟ್ರೆ ಬೀಗ ಹಾಕ್ಬಿಡ್ರಿ. ಕೊಡೋದಿಲ್ಲ ಅಂತ ಹೇಳಿಲ್ಲ, ಕೊಡ್ತೀವಿ. ಬಟ್ ಅದು ಇಂಪ್ರೂವ್ ಆಗ್ಬೇಕು. ಇಂಪ್ರೂವ್ ಆಗಿದ್ಮೇಲೆ ನಮ್ಮ ಅಪೆಕ್ಸ್ ಬ್ಯಾಂಕ್ ಇಂದ ಒಂದು ಲೈನ್ ಆಫ್ ಕ್ರೆಡಿಟ್ ತಗೊಂಡು ಕೊಡ್ಬೇಕು. ಪ್ರಯತ್ನ ಮಾಡ್ತಾ ಇದೀವಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲಾ ಕಡೆ ಪ್ರಯತ್ನ ಮಾಡ್ತೀವಿ. ಅಲ್ಲ ಸರ್, ಮಾಡ್ತೀರಂತ ಬಂದಿದ್ದು ಇದೆಯಲ್ಲ, ಒಂದು 8 ದಿವಸ ಒಳಗೆ ಇದು ಎನ್ಕ್ವೈರಿ ಸ್ಟಾರ್ಟ್. ಕೆಸಿಸಿ ಸಾಲನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಡ್ ಮುಖಾಂತರ ವಿತರಣೆ ಮಾಡಬೇಕು. ಅದೇನಕ್ ಮಾಡಿದ್ದಾರೆ? 10 ವರ್ಷದಿಂದ ಆಗಿಲ್ಲ ಅದು. ಅದು ಏನಕ್ ಮಾಡಿದ್ದಾರೆ? ಅದನ್ನ ಅನುಕೂಲ ಆಗಿ ಮಾಡಿದ್ದಾರೆ, ಅನಾನುಕೂಲ ಮಾಡಿದ್ದಾರೆ. ಭ್ರಷ್ಟಾಚಾರ ನಡೀಬಾರ್ದು. ರೈತರಿಗೆ 1 ಲಕ್ಷ ಬಂದು 1 ಲಕ್ಷ ಕರೆಕ್ಟ್ ಆಗಿ ಅವ್ರ ಅಕೌಂಟ್ ಹೋಗ್ಬೇಕಂತ ಮಾಡಿರ್ತಾರೆ. ಅದು ಚೆಕ್ ಮುಖಾಂತರ ಯಾಕೆ ಮಾಡ್ತಾರೆ ಇವರು? ಚೆಕ್ ಮುಖಾಂತರ ಮಾಡಬಾರ್ದು. ಈಗ ನಿಮ್ದು ಬೇರೆ ಬ್ಯಾಂಕ್, DCC ಬ್ಯಾಂಕಿಗೆ ಈ ಬ್ಯಾಂಕಿಗೆ ವ್ಯತ್ಯಾಸ ಇರ್ತದೆ. ಕೆಲವು ರೂಲ್ಸ್ ಇಲ್ಲ, ಫಾಲೋನೇ ಮಾಡಿಲ್ಲ. ಅಲ್ಲ, ಮಾಡೋದಲ್ಲ ಸರ್. ಈಗ ನಾನು KCC ತಗೊಂತೀನಿ, ನಾನು ಸಮಯಕ್ಕೆ 365 ದಿನದಲ್ಲಿ 364 ದಿನದಲ್ಲಿ ಪಾವತಿ ಮಾಡ್ತೀನಿ. ಪಾವತಿ ಮಾಡಿದಾಗ ನಾನ್ ಕಟ್ಟಿರೋ ಅಮೌಂಟ್ ಅನ್ನ ಇಲ್ಲಿ ನನ್ಗೆ ತೋರ್ಸಲ್ಲ. ಏನ್ ಮಾಡ್ತಾರೆ ಅಂದ್ರೆ, 1 ವಾರ 15 ದಿನ ಲೇಟ್ ಆಗಿ ತೋರಿಸ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಬರೋ 7%, ರಾಜ್ಯ ಸರ್ಕಾರದಿಂದ 3% ಇವ್ರು ತಿಂದಾಕ್ತಾರೆ. ನಮಗೂ ರೈತನಿಗೂ ಇಲ್ಲ, ಈ ಕಡೆ ನಿಮ್ಮ ಬ್ಯಾಂಕ್ಗೂ ಇಲ್ಲ. ನಾವೆಲ್ಲಿ ಹೋಗ್ಬೇಕು? ರೈತರ ಹೆಸರಲ್ಲಿ ಅಗಲ್ ದರೋಡೆ ಆದ್ರೆ ನಾವ್ ಏನ್ ಮಾಡ್ಬೇಕು? ಈಗ ನಿಮ್ದೇನೋ ಪ್ರಾಬ್ಲಮ್ ಇದೆಯಲ್ಲ, ನೀವೇನ್ ಹೇಳ್ತಾ ಇದ್ರಿ, ಎನ್ಕ್ವೈರಿ ಹೋಗಿ ನಿಮ್ಗೂ ಕರಿತೀನಿ. ಅವ್ರ ಸಮಕ್ಷಮ ಕುಂತು ನೀವು ಹೇಳಿದ ಅವ್ರ ರೆಕಾರ್ಡ್ ಮಾಡ್ಕೊಂಡು ಅಡ್ಮಿನಿಸ್ಟ್ರೇಟಿವ್ ಡಿಸೈಡ್ ಮಾಡ್ತಾರೆ ಯಾರು ತಪ್ಪು ಮಾಡಿದಾರೆ ಏನಂತ ಹೇಳಿ. ಅದ್ರ ಮೇಲೆ ಕ್ರಮ ಆಗ್ಲಿ. ಏನೋ ಕ್ರಮ ಆಗ್ಬೇಕಂದ್ರೆ ಒಂದು ವರದಿ ಇರಬೇಕು, ಒಂದು ಡಾಕ್ಯುಮೆಂಟ್ ಇರಬೇಕು. ನಾನು ಏನು ವರದಿ, ನಾನು ಏನೇನೋ ಮನವಿಗೆ ಕೊಟ್ಟಿದ್ದೀನೋ, ನನ್ನ ಆರೋಪ ಸುಳ್ಳಾದ್ರೆ ನೀವೇನ್ ಕ್ರಮ ಕೈಗೊಳ್ರು ನಾನು ರೆಡಿ ಇದ್ದೀನಿ. ನೋಡಿ, ನೀವು ಪಬ್ಲಿಕ್ ರೈತರು ನಿಮ್ಮಿಂದ ಈ ಬ್ಯಾಂಕ್ ನಡೆಯುದು. ಆಮೇಲೆ ನಿಮ್ ಸಲುವಾಗಿ ನಾವು ದುಡಿತಾ ಇರೋದು. ಈಗ ಅಲ್ಲಿಂದ ಬಂದು ಬೆಂಗಳೂರಿಂದ ಬಂದು ಇಲ್ಲಿ ಕೆಲಸ ಮಾಡೋದು ಯಾಕಂದ್ರೆ ರೈತರಿಗೆ ಒಂದು ಅನುಕೂಲ ಆಗ್ಲಿ ಅಂತ ಹೇಳಿ. ಸರ್ಕಾರ ಕೊಟ್ಟಿದ್ದು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಟ್ಟಿದ್ದು ಅತಿ ಹೆಚ್ಚಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಡಬೂರು, ನಾಮಗಡ, ಬೆಳದಾಳು, ಡಿಪಾಳ್ಯ ಆ ಸಹಕಾರ ಸಂಘಗಳಲ್ಲಿ ಆಗ್ತಾ ಇರೋದು. ಇನ್ನೊಂದಿಷ್ಟಿದೆ, ನಾನು 2 ಕೋಟಿ ಸಾಲ ಪಟ್ಟಿರ್ತೀನಿ, ನಾನು ನಿಮ್ ಬ್ಯಾಂಕ್ ಮರುಪಾವತಿ ಮಾಡಿರಲ್ಲ, ಸಾಲ ಫುಲ್ ಕ್ಲಿಯರ್ ಮಾಡಿಲ್ಲ. NOC ಏನ್ ಕೊಡ್ತಾರೆ ಇವರು? ಕರ್ಸಿರಿ ಮ್ಯಾನೇಜರ್ನ, ಇದು ಡಾಕ್ಯುಮೆಂಟ್ ಕೊಡ್ತೀನಿ, ಇದು ಅದು ಸಪರೇಟ್ ಆಗಿ ಮಾಡ್ತೀನಿ. ಓಕೆನಾ? ಈಗ 2 ಕೋಟಿ ನಾನು ತಗೊಂಡಿದ್ದೀನಿ, ನಾನು ಸಾಲನೇ ಮರುಪಾವತಿ ಮಾಡಿಲ್ಲ, NOC ಕೊಟ್ಟಿದ್ದಾರೆ. ಸರ್, ಇದು ಇಲ್ಲ, ನಾವು ಆಗಿಲ್ಲ. ಈ ತರದ್ ಭಾಳ ಆಗಿದಾವೆ. ನಾವೇನೋ ಹುಡುಕಿ ಒಂದೊಂದಾಗಿ ತಗೊಂಡು ಸರಿ ಮಾಡ್ತೀವಿ. ಅಲ್ಲ, ನಾನು ಗೊತ್ತಾ, ನಾವು 1 ಲಕ್ಷದಿಂದ 5 ಲಕ್ಷ ನಾವು ಭಿಕ್ಷಕ್ ಬಿಡಿರೋದಷ್ಟೇ ಬ್ಯಾಂಕ್ ಅಲ್ಲೇ. ನಾವು ಕೋಟಿಗೆ ಏನು ತಗೊಂಡಿಲ್ಲ. ನಮ್ಗೆ ಏನ್ ಮಾಡ್ತೀವಿ ಗೊತ್ತಾ? ನಮಗೂ NOC ಕೊಟ್ಬಿಡಿ. ಕೇಳಿ, ನಾನು ಬಂದು ಜನವರಿಲಿಂದ ಇಲ್ಲಿಗೆ ಫಸ್ಟ್ ರಿಕವರಿ ಮಾಡಬೇಕಾಗಿ, ಇನ್ ಮುಂದೆ ಒಂದೊಂದಾಗಿ ಸೆಟಲ್. ಸರ್, ನಾನ್ ಕೇಳೋದು ಅರ್ಥ ಮಾಡ್ಕೊಳ್ಳಿ. ನೀವು ಮನೆ ಯಜಮಾನ್ರು ಒಬ್ರು ಪ್ರಾಮಾಣಿಕವಾಗಿ ಮನೆ ಮಕ್ಕಳೆಲ್ಲ ದಾರಿ ತಪ್ಪೋದ್ರೆ ಮನೆ ಇರ್ತದ? ನೀವೆಲ್ಲ ಹಿರಿಯರು ಇದ್ದೀರಲ್ಲ, ನೀವು ಹೇಳ್ಬೇಕು ಇದು ತಪ್ಪಾಗಿದೆ, ಅವ್ರಿಗೆ ಹೇಳ್ತೀವಿ ವಾಪಸ್ಸು. ಅಲ್ಲ, ನಾವು ಕೇಳ್ತಾನೆ ಇದೀವಲ್ಲ. ಅವ್ರಿಗೆ ಏನ್ ಗೊತ್ತಾ ಸರ್, ಒಂದ್ ಹೇಳ್ತೀನಿ ಕೇಳಿ, ನಿಮ್ಮ ಅಸಹಾಯಕತೆಯನ್ನ ಅವ್ರು ಬಂಡವಾಳ ಮಾಡ್ಕೊಂತ ಇದಾರೆ. ಖಂಡಿತವಾಗ್ಲೂ ನೀವು ಯಾವಾಗ ನೀವು ಪೆನ್ನಕ್ಕ ಬೇಡ್ಕೊಂಡಿಲ್ಲ, ಯಾವಾಗ ನಾವು ನೀವೇನಾರ ನಮ್ಮ ವಿರುದ್ಧ ಕ್ರಮ ಕೈಗೊಂಡು ನಾವು ಆತ್ಮಹತ್ಯೆ ಮಾಡ್ಕೊಂತೀವಿ ಅಂತೇಳಿ ಮಾಡ್ಕೊಳ್ಳಿ. ಎಷ್ಟು ಜನ ಮಾಡ್ಕೊಂತಾರ? ಅಲ್ಲಿಗೆ ಜನರಿಗೆ ದುಡ್ಡು ಈಗ ಹೇಳ್ತೀನಿ ಕೇಳಿದ, ನನ್ ಸಾಲ ಸಿಗ್ತಾ ಇಲ್ಲ, ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ MD ನಂದು ಏನ್ ಕರ್ತವ್ಯ ಅಂದ್ರೆ ರೈತರದು ಹಿತ ಕಾಪಾಡಬೇಕು, ಆ ಡೆಪಾಸಿಟ್ ಹಿತ ಕಾಪಾಡಬೇಕು. ಎಲ್ಲಿ ಸರ್ ಮಾಡ್ತಾ ಇದಾರೆ? ನೀವು ಒಂದು ಅಲ್ಲ ಎಷ್ಟು ಇದಾಯ್ತು, ಈಗ ಎಷ್ಟು ಆಕ್ಷನ್ ತಗೊಳ್ಳಿಕ್ಕೆಲ್ಲ ಬರೀತೀರಾ, ಅವ್ರು ಹೋಗ್ತಾರೆ ಕೋರ್ಟ್ಗೆ ಹೋಗ್ತಾರೆ, ಸ್ಟೇ ತಗೊಂಡ್ಬಂದು ಮತ್ತೆ ಇಲ್ಲ ಕೂತ್ಕೊಂತಾರೆ. ಇಲ್ಲೇ ಯಾರಿಗೂ ಸರ್ ಮತ್ತೆ ಕೋರ್ಟ್ಗೆ ಹೋಗ್ಬಾರ್ದು. ಇಲ್ಲ, ನಾವೊಂದ್ ಹೇಳ್ತೀನಿ ಕೇಳಿ ಸರ್, ನಾವು 24 ಗಂಟೆ ಅಲ್ಲ, ನಿಮ್ 48 ಗಂಟೆ ಟೈಮ್ ಕೊಡ್ತೀವಿ. ನಮ್ಗೆ ಏನಾಗಿದೆಯೋ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು. ಯಾರೇ ಆಗ್ಲಿ, ಅದು ಎಷ್ಟೇ ಪ್ರಭಾವ ಆಗ್ಲಿ, ಎಷ್ಟೇ ರಾಜಕಾರಣಿ ಬೆಂಬಲಿತ ಆಗ್ಲಿ, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಅವನ್ನ ಕೆಲಸದ ಅಮಾನತ್ತಲ್ಲ,
ಶಾಶ್ವತವಾಗಿ ಮಾಡಿ ಅವ್ರ ಬ್ಯಾಂಕ್ ಅಲ್ಲಿ ₹1 ತಗೊಂಡಿದ್ರು ಅವ್ರ ಆಸ್ತಿನ ಮುಟ್ಕೊಳಕಂತ ಕಾನೂನು ಜಾರಿ ಆಗ್ಲೇಬೇಕು. ಈಗ ಅದೇ ಮಾಡ್ತೀವಿ, ಎಲ್ಲರೂ ಎಸ್ ಲೈಬಿಲಿಟೀಸ್ ತಗೊಂಡಿದ್ವಿ, ಯಾರು ಇಂಥ ಕೇಸು ಮೊದ್ಲು ಅವ್ರ ಆಸ್ತಿ ಮುಟ್ಕೊಂಡು ಹಾಕೊಂಡೆ ಮುಂದೆ ಹೋಗೋದು. ಅಲ್ಲ ಈಗ ಹೇಳ್ತಿಂತಿಲ್ಲ, ಅವ್ರ ಆಸ್ತಿ ಮುಟ್ಕೊಳಕ್ತಾರೆ, ಅವ್ರ ಬ್ಯಾಂಕ್ ಹೋಗ್ಲಿ, ಇದಕ್ಕೆ ಹೋಗ್ಲಿ, ಕೋರ್ಟ್ ಹೋಗ್ಲಿ, ಇಲ್ಲ ಕೋರ್ಟ್ ಹೋಗಿ ಅಲ್ಲಿಂದ ಬಂದು ಕೂತ್ಕೊಳ್ಳಿ. ಇದು ಯಾರಪ್ಪನ ಸೊತ್ತು ಅಲ್ಲ, ಇದು ಜನಸಾಮಾನ್ಯರು ಮಹಿಳೆಯರ ಸೊತ್ತು. ಪಾಪ ಪ್ರಾಮಾಣಿಕವಾಗಿ 1 ಲಕ್ಷ 3 ಲಕ್ಷ ಸಾಲ ಅವರು ವಿತರಣೆ ಏನೋ ಮರುಪಾವತಿ ಮಾಡ್ಯವ್ರಿ ಸ್ತ್ರೀ ಶಕ್ತಿ ಸಂಘಗಳು. ಇವಾಗ ಹೋಗಿ ಕೇಳಿದ್ರೆ ಬ್ಯಾಂಕ್ ಡಬ್ಬುಲ್ಲೇ ಅದು ವಸೂಲಾತ. ಒಬ್ಬ ರೈತ ಆಗ್ಲಿ, ಒಬ್ಬ ಮಹಿಳಾ ಸ್ತ್ರೀ ಶಕ್ತಿ ಆಗ್ಲಿ, ಅವ್ರು ವಸೂಲಿ ಮಾಡೋವಾಗ ಅವ್ರು 3 ಇಟ್ಕೊಡ್ತಾರೆ. ಏನ್ ಹೇಳ, 3 ಕಾನೂನು ತಾತಾರೆ. ಆದ್ರೆ 10 ಲಕ್ಷದಿಂದ 2 ಕೋಟಿ ತಗೊಂಡಿದ್ದ ನೋಡು, ಅವ್ನು ಯಾವ್ದು ಕಾನೂನು ಇಲ್ಲ. ಅವ್ನು ಬಿಳಿ ಬಟ್ಟೆ ಹಾಕೊಂಡು ಫಾರ್ಮ್ 2 ಅಂತೇಳಿ ಇನೋವಾದ ಬಂದು ಇಲ್ಲಿ ನಿಲ್ಕೊಂಡು, ಏನ್ ಸರ್ ಏನಪ್ಪ ಖಾನ್ ಅವರ, ನಾನು DK ಶಿವಕುಮಾರ್ ಇಂದ ಫೋನ್ ಮಾಡ್ತೀನಿ ಬಿಡಿ, ನಾನು CM ಇಂದ ಫೋನ್ ಮಾಡ್ತೀನಿ ಬಿಡಿ, ಸಹಕಾರ ಸಚಿವ ನನ್ನ ಜೋಬಲ್ಲಿ ಇದ್ದಲ್ಲ, ಆ ಮಟ್ಟಕ್ಕಿದ್ದಾರೆ. ಬಟ್ ಏನ್ ಗೊತ್ತಾ, ನಿಮ್ ಪ್ರಾಮಾಣಿಕತೆಗೆ ನಾವು ಚಿರಋಣಿ ಆಗಿದ್ದೀವಿ. ನಿಮಗೆ ನೀವ್ ಎಷ್ಟೇ ಕ್ರಮ ಕೈಗೊಳ್ರಿ, ನಿಮ್ಮ ಬೆಂಬಲವಾಗಿ ನಾವ್ ಇರ್ತೀವಿ. ಒಂದ್ ಹೇಳ್ತೀನಿ ಕೇಳಿ, ಇಲ್ಲ ಹಸುಗಳು, ಎಮ್ಮೆಗಳು, ಬಂಡಿಗಳೆಲ್ಲ ತಗೊಂಡು ಇಲ್ಲಿ ಕಟ್ಟಿ ಹಾಕ್ತಿವಿ. ಪಶು ಸಂಗೋಪನೆ ಸಾಲ ಕಟ್ಟಿರ್ತಾರೆ, ಅದು ಕಾನೂನು ವಿರುದ್ಧವಾಗಿ ಇದು ಮಾಡ್ತಾರೆ. ಕೃಷಿ ಸಾಲ ಇದು ಮಾಡ್ತಾರೆ, ಅದು ಕಾನೂನು ವಿರುದ್ಧವಾಗಿ ವಸೂಲಿ ಮಾಡ್ತಾರೆ. ಒಂದ್ ಕೆಲಸ ಮಾಡಿ, ನೀವು ಇಷ್ಟು ಪ್ರಯತ್ನ ಮಾಡ್ತಿದ್ರಲ್ಲ, ಇಲ್ಲಿ ನಾವು ಕೈ ಜೋಡಿಸಿ ನಿಮ್ಗೆ ಏನೇನ್ ಆಗ್ಬೇಕು ಕುಂತು ಒಂದು ಇದು ಮಾಡುವ. ಒಂದು 8 ದಿವಸ ಹೋಗಿ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತೀನಿ. 8 ದಿನ ಬೇಡ ಸರ್. ಇಲ್ಲ, ಈಗ ಮೀಟಿಂಗ್ ಹೆಂಗೆ ಕರೆದಿದ್ದೀರಾ ನೀವು? ಮೀಟಿಂಗ್ ಅಲ್ಲಿ ಇದೊಂದು ಅಜೆಂಡಾ ಇಡಿ, ನಾನ್ ಮಾಡೋ ಆರೋಪಕ್ಕ ಇದು ಕರಿಬೇಕು ಸರ್. ಮಾಡಿದ ಬಗ್ಗೆ ನಾನು ಪರಿಶೀಲನೆ, ಆರೋಪ ಸರಿ ಇದೆ ಅಂತ ಹೇಳಿ ಎನ್ಕ್ವೈರಿ ಸ್ಟಾರ್ಟ್ ಮಾಡೋದು. ಮತ್ತೆ ಇದು ಸರಿ ಇದೆಯಲ್ಲ ನೋಡ್ಕೊಂಡು 1 ತಿಂಗಳ ಕಳೆಯುವುದಿಲ್ಲ, 8 ದಿವಸ ಒಳಗೆ ಇವರಿಂದ ಆದೇಶ ತಂದು ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತೀನಿ. ಇಂಡಿಪೆಂಡೆಂಟ್ಲಿ ಯಾರೋ ಬಂದು ಆದೇಶ ಇದು ಎನ್ಕ್ವೈರಿ ಮಾಡಿ, ನಾನು ಬೇಡ, ನೀವು ಬೇಡ, ಇವರು ಬೇಡ. ಆಯ್ತು, ನಾನು ಅರ್ಜಿ ಕೊಡ್ತಾ ಇದ್ದೀನಿ, ಅದು ಎನ್ಕ್ವೈರಿ ಮಾಡ್ತೀರಾ. ಬಟ್ ಏನ್ ಗೊತ್ತಾ, ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಎಷ್ಟು KCC ಸಾಲ ಮರುಪಾವತಿ ಆಗಿದೆ, ಅಮೌಂಟ್ ಅನ್ನ ಪ್ರೆಸೆಂಟ್ ಅಂದ್ರೆ ಆ ದಿನಾಂಕದಂದು ಯಾಕೆ ಬ್ಯಾಂಕ್ ಜಮಾ ಮಾಡಿಲ್ಲ, ಅದನ್ನ ಬಡ್ಡಿಗೆ ಅದಕ್ಕೆ ಬಿಟ್ಕೊಂಡು ರಿಯಲ್ ಎಸ್ಟೇಟ್ ಮೇಲೆ ಹಾಕೊಂಡು 2 ತಿಂಗಳಾದ್ಮೇಲೆ ರೈತರಿಗೆ 3 ನಾಮ ಹಾಕಿ ಈ ವಿಷಯಕ್ಕೆ ಇವತ್ತು ಎನ್ಕ್ವೈರಿ ಮಾಡ್ತೀನಿ. ನಮ್ಮಲ್ಲಿ 3 ಜನ 4 ಜನ ಬಿಟ್ಟು ಏನ್ ಹೇಳಿದ್ರಿ ತಗೊಂಡ್ಬಂದು ಮಾಡುವ. ನಾವ್ ಹೇಳ್ತೀನಿ ಕೇಳಿ ಸರ್, ನಮ್ಗೆ ಬ್ಯಾಂಕ್ ಉಳಿಬೇಕು, ನಿಮ್ಮ ಪ್ರಾಮಾಣಿಕತೆ ಉಳಿಬೇಕು, ರೈತರು ಉಳಿಬೇಕು, ಇಲ್ಲ ಅಂದ್ರೆ ಬ್ಯಾಂಕ್ ಬೀಗ ಹಾಕ್ಬೇಕು. ಇಲ್ಲ ನೋಡಿ, ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಸಕ್ಸಸ್ ಆಗ್ಲೇಬೇಕು. ಸಕ್ಸಸ್ ಆಗ್ಬೇಕು. ಇಲ್ಲ, ನೀವು ಇಷ್ಟು ದಿವಸ ಇದು ಮಾಡಿದ್ವಿ, ರೈತರಿಗೆ ಏನ್ ಮಾಡ್ತೀರಿ? ನಾಳೆ ರೈತರ ಸಲುವಾಗಿ ನಾವೆಲ್ಲ ಮಾಡ್ಲೇಬೇಕಲ್ಲ, ಮಾಡ್ತೀವಿ ಸರ್. ಅಲ್ಲ, ಈಗ ಸಾಲ ನಾನು ತಗೊಂಡಿದ್ದೀನಿ, ಸಾಲ ಮರುಪಾವತಿ ಮಾಡಿದ್ದೀನಿ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ, MD ಸಾಹೇಬ್ರು ಬಂದಿಲ್ಲ ಸೈನ್ ಹಾಕಿಲ್ಲ, ಅವ್ರು ಬಂದಿಲ್ಲ ಸೈನ್ ಹಾಕಿಲ್ಲ ಅಂತೇಳಿ 15 ದಿನ ಮುಂದೂಡ್ತಾರೆ. 15 ದಿನ ಮುಂದೂಡಿದ ಮಕ್ಕ ಏನ್ ಮಾಡ್ತಾರೆ ಗೊತ್ತಾ, ಅದನ್ನ ಆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಲೆಟರ್ ಬರೀತಾರೆ, ನಾರಾಯಣಗೌಡರು ರೈತರು ಅದು ಸಾಲ ಸಮಯಕ್ಕೆ ಸರಿಯಾಗಿ ಕಟ್ಟಿಲ್ಲ, ನಿಮ್ಮ ಕಡೆಯಿಂದ ಬರೋದ ಬಡ್ಡಿನ ಇವ್ರು ಕ್ಲೈಮ್ ಮಾಡ್ಬೇಕಾದ್ರೆ, ಆ ಕ್ಲೈಮ್ ಯಾರಿಗೆ ಕೊಡ್ಬೇಕು? ಇಲ್ಲ ಬ್ಯಾಂಕ್ ಅಲ್ಲಿ ಇರ್ಬೇಕು, ಇಲ್ಲ ನನಗೆ ಕೊಡ್ಬೇಕು. ನನಗೂ ಕೊಡಲ್ಲ, ಬ್ಯಾಂಕು ಕೊಡಲ್ಲ. ಎಲ್ಲಿ ಹೋಗ್ತದೆ ಅದು? ಏನ್ ಹೇಳ್ತದೆ, ಇದು ಹುಡುಕಿ ತೆಗಿಯುವ, ಎಲ್ಲಿ ಹೋಗ್ತದೆ, ಯಾರು ಇದಕ್ಕೆ ಜವಾಬ್ದಾರಿ ಅಂತ ಅವ್ರ ಮೇಲೆ ಕ್ರಮ ತಗೊಳ್ಳೋ. ನಮ್ಗೆ ನೋಡಿ, ಇದು ಇಲ್ಲೇ ನಮ್ಗೆ ಯಾವ್ದು ಇಲ್ಲ, ನನ್ಗೆ ಯಾವ್ದು ಲೋನ್ ಸೆಕ್ಷನ್ ಅಲ್ಲಿ ಯಾರಿದ್ದಾರೆ, ನಾನು ಪದೇ ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವ್ರನ್ನ ಕರ್ಸ್ರಿ. ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಪ್ರಾಮಾಣಿಕವಾಗಿ ರೈತರಿಗೆ ವಿತರಣೆ ಮಾಡ್ಲಿ. ಎನ್ಕ್ವೈರಿಗೆ ಶಿವಕುಮಾರ್ ಬರ್ತಾರೆ, ನೀವು ರೈತರಿಗೆ ವಿತರಣೆ ಮಾಡ್ಲಿ. ಅವ್ರಿಗೆ ಒಂದ್ ಹೇಳ್ತೀನಿ ಕೇಳಿ, ನನಗೇನು ಅವ್ರ ಮೇಲೆ ವೈಯಕ್ತಿಕವಾಗಿ ಏನ್ ದ್ವೇಷ ಇಲ್ಲ, ನನ್ಗೆ ಬ್ಯಾಂಕ್ ಉಳಿಬೇಕು. ಅದೇ ಸರಿ ನಾನು ಹೇಳ್ತಾ ಇರೋದು. ಎನ್ಕ್ವೈರಿಗೆ ಅವ್ರಿಗೂ ಕರಿತೀವಿ, ನಿಮ್ಗೂ ಕರಿತೀವಿ. ಈಗೇನ್ ಹೇಳ್ತಾ ಇದ್ರಲ್ಲ ರೆಕಾರ್ಡ್ ಮಾಡುವ, ಚೆಕ್ ಮಾಡಿ ನಾಳೆ ಗೌರ್ಮೆಂಟ್ ಕೊಡ್ಲಿಕ್ಕೆ ಬರುತ್ತೆ, ಈ ತರ ಇಲ್ಲಿ ತಪ್ಪಾಗಿದೆ ಅಂತ. ಈಗ ಹೆಂಗೆ ಅಜೆಂಡಾ ಇಟ್ಕೊಂಡಿದ್ದೀರಾ, ಓಕೆನಾ? ನಂದು ಬೇಕಾದ್ರೆ ತನಿಖೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಒಂದ್ ಹೇಳ್ತೀನಿ ಕೇಳಿ, ಈಗ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಏನ್ ನಾವು KCC ಸಾಲನ ಏನ್ ಸರ್ ಮರುಪಾವತಿ ಮಾಡಿದೀರಾ, ಅದನ್ನ ಸಮಯಕ್ಕೆ ಸರಿಯಾಗಿ ಯಾಕೆ ರಸೀದಿ ಹಾಕಿ ರೈತರಿಗೆ ಕೊಡ್ದಿರಾ, ಅದನ್ನ ಪೆಂಡಿಂಗ್ ಇಟ್ಕೊಂಡು 15 ದಿನ 20 ದಿನ ಆದ್ಮೇಲೆ ಕೊಟ್ಟಿದ್ದಾರೆ. ಅದು ತನಿಖೆ ಆಗ್ಲೇಬೇಕು, ಇವತ್ತೇ ಮಾಡಿಸ್ತೀನಿ, ಅದು ತನಿಖೆ ಆಗ್ಲೇಬೇಕು. ಮತ್ತೆ ಏನ್ ಹೊಸ ಸಾಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕಡ್ತಾ ಎಲ್ಲಾ ಕರೆಕ್ಟ್ ಆಗಿದ್ರು ರಿನ್ಯೂವಲ್ ಮಾಡೋದಕ್ಕೆ 3,000 ಕೊಡ್ಬೇಕು, 5,000 ಕೊಡ್ಬೇಕು ಅಂತ ಹೇಳಿ ಅದು ನಾನು ಡಾಕ್ಯುಮೆಂಟ್ ಕೊಡ್ತೀನಿ, ನಾನು ಕೊಡ್ತೀನಿ. ಗೊತ್ತಾ, ಪ್ರಾಮಾಣಿಕ, ನಾನು ಅವಾಗ್ಲೇ ಹೇಳೋದು ಒಂದಿಷ್ಟು, ಪ್ರಾಮಾಣಿಕ ಎಷ್ಟೇ ಕೆಲಸ ಮಾಡಿದ್ರು ಏನ್ ಸರ್, ಕೆಳಗಡೆ ಅಧಿಕಾರಿಗಳು ಸಹಕರಿಸಿಲ್ಲ ಅಂದ್ರೆ ಬ್ಯಾಂಕ್ ಉಳಿಯಲ್ಲ. ಅವ್ರಿಗೆ ಅರ್ಥ ಆಗ್ಬೇಕು, ಯಾಕಂದ್ರೆ ನಾವು ಇಬ್ರು ಬರೀ ಬಂದ್ ಹೋಗ್ತೀವಿ, ಅವರು ಫುಲ್ ಮನೆ ನಡೀತಿದ್ರ ಮೇಲೆ ಅವ್ರ ಫ್ಯೂಚರ್ ಇಲ್ಲಿ ಅರ್ಥ ಮಾಡ್ಕೊಳ್ಳ. ಫ್ಯೂಚರ್ ಅವ್ರೇನು ಗೊತ್ತಾ ಹೇಳ್ತಾರದು,
ಇವತ್ತು ನಾವು ಬ್ಯಾಂಕ್ ಅಂದ್ರೆ DCC ಬ್ಯಾಂಕ್ ಅಂದ್ರೆ ದೇವ್ರ ಸಮಾನಪ್ಪ ಅಂತ ಇದ್ವಿ. ಇವಾಗ ಅಂದ್ರೆ ದೈವ ಸಮಾನ ಅಂತ ಅಲ್ಲ, ದೇವ್ರಿಗೆ ಸಮಾನಪ್ಪ ಅಂತ ಇದ್ದೀವಿ. DCC ಬ್ಯಾಂಕ್ ಏನೂ ಆಗಿಲ್ಲ. DCC ಬ್ಯಾಂಕ್ ದೇವರಿದ್ದಂಗೆ ಇದೆ. ಅದು ಇಲ್ಲಿ ಇದ್ದ ಜನ ಚೇಂಜ್ ಆಗಿದೆ. ಅದೇ ಅಲ್ಲ, ಪೂಜೆ ಮಾಡುವ ಇವ್ರು ಸರಿ ಇಲ್ಲ, 500 ಸರಿ ಇಲ್ಲ ಇಲ್ಲಿ ಮಾಡಿಸುವ. ಅಲ್ಲಲ್ಲ 5,000 ಹಾಕಿದ್ರೆ ಎಸ್, 3,000 ಹಾಕಿದ್ರೆ ಹಿಂಗೆ ಆ ತರ ಆಗಿ ಇದೋಗ್ತಾ ಇದೆ. ಪದೇ ಪದೇ ನಮ್ಗೆ ಎಷ್ಟು ದಿನದಲ್ಲಿ ಎನ್ಕ್ವೈರಿ ಮಾಡಿಸ್ಕೊಡ್ತೀರಾ? ಫೈನಲ್ ಇದು ಎನ್ಕ್ವೈರಿ 8-10 ದಿವಸ ಒಳಗೆ ಆಗುತ್ತೆ. ಈಗ ನೀವೇನದು ಬಂದಿದ್ದ ಅಮೌಂಟ್ ಡಿಲೇ ಆಗಿದೆ ಅಂತ ಹೇಳಿ ಇವತ್ತೇ ಆರ್ಡರ್ ಮಾಡ್ತೀನಿ. ಇದು ಸಾಹೇಬ್ರ ಕಡೆ ಹೋಗ್ಬರ್ಬೇಕು, ಮಾಡಿಸಿ ಅದನ್ನ ಮಾಡಿ. ಅಮೌಂಟ್ ಅನ್ನ ಯಾರು ಮಿಸ್ಯೂಸ್ ಮಾಡ್ಕೊಂತ ಇದಾರೆ ಈ ಎನ್ಕ್ವೈರಿಗೆ ನಿಮಗೂ ಕರಿತೀವಿ. ಎನ್ಕ್ವೈರಿ ಯಾರು ಮಾಡ್ತಾರೆ ಸಮಕ್ಷ ಬಂದು ಹೇಳಿ ನೀವು ಈ ತರ ಆಗಿದೆ ಅಂತ ಆಗುತ್ತೆ. ವಿತ್ ಡಾಕ್ಯುಮೆಂಟ್ ಸಮೇತ ಕೊಡ್ತೀವಿ. ಒಂದೇನ್ ಗೊತ್ತಾ, ಇವತ್ತು ಸಹಕಾರ ಪರಿಸ್ಥಿತಿ ಎಲ್ಲಿದೆಯಾ, ನಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಆ ರೈತರದ್ದು ಒಳ್ಳೆತನಕ್ಕೆ ಎಲ್ಲರೂ ಕೂಡಿ ಕೆಲಸ ಮಾಡಬಹುದು. ಸರ್ ನಾವು 20 ಎಕರೆ ವ್ಯವಸಾಯ ಮಾಡಿ ನಮ್ಗೆ ಲೋನ್ ಕೊಡಪ್ಪ ಅಂತ ಹೇಳಿದ್ರೆ ಇರು ಫೈಲು ಇದು ಮಾಡ, ನಾಳೆ ಬಾ, ಇವತ್ತು ಬಾ, ಸರಿ ಅಲ್ಲ ಹಳೆ ಕಾಲದಲ್ಲಿ ಹಂಗಾಗ್ತಾ ಇದ್ರು, ನಾಳೆ ಬಾ ಅಂತೇಳಿ ಬರ್ಕೊಂತ ಇದ್ರು. ಬಟ್ ಏನ್ ಗೊತ್ತಾ, ಇದು ಸಂಪೂರ್ಣವಾಗಿ ತನಿಖೆ ಆಗ್ಬೇಕು, ಪಾರದರ್ಶಕಗೊಳಿಬೇಕು. ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಸಿಗ್ಬೇಕಾದ್ರೆ ಎನ್ಕ್ವೈರಿ ಮಾಡಿಸ್ತೀನಿ. ಏನೋ ಅಮೌಂಟ್ ಬಂದಿದ್ದು 2 ದಿವಸ ಡಿಲೇ, 9 ದಿವಸ ಡಿಲೇ ಅಂತ ಹೇಳಿದ್ರೆ ಅದಕ್ಕೂ ಎನ್ಕ್ವೈರಿ ಇವತ್ತೇ ಹಾಕ್ತೀನಿ. ಇದು ಸಾಹೇಬ್ರಿಗೆ ಹೋಗಿ ಬರುತ್ತೆ ಮಾಡಿಸಿ. ಮತ್ತೆ 8 ದಿನ ಒಳಗಡೆ ನಮ್ಗೆ ಏನಾನು ಉಪಯೋಗ ಬರಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ, ರಾತ್ರಿ 12 ಗಂಟೆಯಿಂದ ಹಸುಗಳು ಕುರಿಗಳು ಎಮ್ಮಿಗಳು ತಗೊಂಡು ಇಲ್ಲೇ ಠಿಕಾಣಿ ಹೋಗಿ ಅಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ. ನೋಡಿ, ಇದು ದೊಡ್ಡ ಮಟ್ಟದಲ್ಲಿ ಆ ಪರಿಸ್ಥಿತಿಗೆ ಹೋಗೋದು ಪ್ರಶ್ನೆನೇ ಬರೋಲ್ಲ. ನಿಮ್ ವಿರುದ್ಧ ಪರಿಸ್ಥಿತಿ ಬರ್ತಿತ್ತು. ನಿಮ್ಗೆ ಏನ್ ತೊಂದ್ರೆ ಇದೆ ಅದಕ್ಕೆ ತಕ್ಕಂತೆ ನಾವು ನಿಮ್ಗೆ ಸ್ಪಂದಿಸಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೇನಿದೆ ಅದ್ರೊಳಗೆ? ಸ್ಪಂದಿಸಿ ಕೆಲಸ ಮಾಡುವ. ಅಲ್ಲಿ ಏನಾಗ್ತದೆ, ಅಲ್ಲಿ ಹೇಳ್ತಾ ಇರೋದು ತಪ್ಪಿದೆ ಅಂತ ಹೇಳಿ ಪ್ರೂವ್ ಆದ್ರೆ ಆ ಕ್ರಮ ತಗೊಳ್ಳೇಬೇಕು, ತಗೋತೀವಿ. ನಾನು ರೆಡಿ ಇದ್ದೀನಿ. ನಾನು ರೆಡಿ ಇದ್ದೀನಿ. ನಾನ್ ರೆಡಿ ಇದ್ದೀನಿ. ವಿತ್ತು ಎಲ್ಲೆಲ್ಲಿ ಯಾವ ರೈತರ ಹತ್ರ ಎಲ್ಲೆಲ್ಲಿ ತಗೊಂಡಿದ್ದಾರೆ ಏನಿದೆ ಅಂತ ನಾನೆಲ್ಲ ತಗೊಂಡು ಯಾವ್ದೋ ಮುಲಾಜಿ ಇಲ್ಲದೆ ರೂಲ್ ಪ್ರಕಾರ ಬ್ಯಾಂಕ್ ನಡೆಸಬೇಕಂತ ಹೇಳಿ ಬಂದಿದ್ವಿ, ಅಥವಾ ನಡೆಸ್ತಾ ಇದೀವಿ. ಯಾರ್ಯಾರು ತಪ್ಪು ಇದು ಮಾಡ್ತಿದೆ ಅವ್ರ ಮೇಲೆ ಈ ತರದ್ ಏನಾದ್ರು ಪ್ರೂವ್ ಆದ್ರೆ ವಿಲ್ ಟೇಕ್ ಆಕ್ಷನ್. ತಗೊಳ್ತೀರಾ ಇಲ್ಲ ಅಂತ ಹೇಳಿಲ್ಲ, ಒಂದಂತ ಹೇಳ್ಬಿಡ್ತೀನಿ ಕೇಳಿ. ಏನ್ ಸರ್, ಮನುಷ್ಯನಿಗೆ ಅಲ್ಲ ಎಷ್ಟು ಅಗಲದೊಳಗಡೆ ಆಗ್ಬಿಡ್ತದೆ ಅಂತೇಳಿ ನಾವು ನೀವು ಎಷ್ಟು ಮಾಡ್ಕೊಂಡ್ರು ಒಂದೇ ಸರ್. ಅಲ್ಲ ಅಗಲದೊಳಗಡೆ 1 ರೂಪಾಯಿ ಹಾಕಿದ್ರು ಎಷ್ಟೋ ಹೊರಟೋಗ್ತದೆ ಸರ್. ಏನ್ ಸರ್, ಬ್ಯಾಂಕಿಂಗ್ ಕೇಸಸ್ ಎಲ್ಲ 550 ಕೋಟಿ ವಿಚಾರಣೆ ಮಾಡ್ತೀರಿ ಸರ್. 450 ಕೋಟಿ ನವೀಕರಣ ಮಾಡ್ತಾರೆ. 450 ಕನಿಷ್ಠ 2% ಅದು ಎಷ್ಟಾಗುತ್ತೆ ಸರ್? 9 ಕೋಟಿ ಆಗ್ತದೆ. 1% ಅದು 4 ಕೋಟಿ ಆಗ್ತದೆ. ಯಾರು ಸರ್ ದುಡ್ಡು? ನೀವು ತಿಂತಾ ಇಲ್ಲ, ನಾವು ತಿಂತಾ ಇಲ್ಲ, ಮೇಲೆ ತಿಂತಾ ಇಲ್ಲ. ಹುಡುಕಿ ತೆಗಿಯೋದು ಇನ್ನು ಇಷ್ಟಿದೆ ಲಿಸ್ಟು. ಬ್ಯಾಂಕ್ ತೆಗೆದ್ಬಿಟ್ರೆ ಏನ್ ಸರ್, ಅಲ್ಲ ಅವ್ರು ಆತ್ಮಹತ್ಯೆ ಮಾಡ್ಕೊಂಡೋಕೆ ಬೇಕಾಗಿಲ್ಲ. ತಾನೇದು ಆಗುತ್ತೆ ಅದಕ್ಕೇನು ಸರ್? ಇಲ್ಲ, ಹಣೆ ಬರ ಹೊರಟೋಗಿದೆ ಅಂದ್ರೆ ಅವನ ಆತ್ಮಹತ್ಯೆ ಅನ್ನೋ ರೂಪದಲ್ಲಿ ಹೋಗ್ತಾ ಇರ್ತಾರೆ. ನಾವೇನ್ ಮಾಡಕ್ ಆಗ್ತದೆ? ಇಲ್ಲ, ಅದಕ್ಕೇನು ಭಯ ಇಲ್ಲ. ನೋಡಿ, ನಿಯಮಾನುಸಾರ ಏನ್ ಕೆಲಸ ಮಾಡಬೇಕು ಅದೇ ಕೆಲಸ ಮಾಡ್ತಾ ಇದ್ವಿ. ಯಾವ್ದೋ ಮುಲಾಜಿ ಇಲ್ಲದೆ ಈಗ ನೀವು ಬಂದಿದ್ರಿ, ಕೂಡಿ ಕೆಲಸ ಮಾಡಿದ್ರೆ ರೈತರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯು ಆರ್ ರೆಡಿ ಫಾರ್ ದಟ್. ನಾವು ಪದೇ ಪದೇ ಹೇಳ್ತಾ ಇದೀವಿ, ನೀವೊಬ್ಬ ಪ್ರಾಮಾಣಿಕವಾಗಿ ಎಲ್ರು ಭ್ರಷ್ಟ ಆದ್ರೆ ಅದನ್ನ ಸರಿಪಡಿಸಕ್ಕಾಗಲ್ಲ. ನಾವು ನಿಮ್ ಮೇಲೆ ಆರೋಪನೂ ಮಾಡ್ತಾ ಇಲ್ಲ. ಅವತ್ತಿಂದ ನಾನು ನಿಮ್ಮನ್ನ ಭೇಟಿಯಾದ ಅಂಕನ ಅವತ್ತಿಂದ ಹೇಳ್ತಾ ಇದ್ದೀನಿ, ನಿಮ್ ಮೇಲೆ ಇದಾಗ್ತಾ ಇಲ್ಲ. ಬಟ್ ಏನ್ ಗೊತ್ತಾ, ಬ್ಯಾಂಕ್ ಉಳಿಬೇಕಾದ್ರೆ KCC ಸಾಲ ಏನೇನಾಗಿದೆ, ಏನೇನ್ ಹಗರಣ ಆಗಿದೆ ಕೇಳಿ. ಮತ್ತೆ ಹೇಳ್ತೀನಿ, ಮುಖಾಮುಖಿ ಶಿವಕುಮಾರ್ ಬರ್ಲಿ, ನಾನು ಯಾರು ಆರೋಪ ಮಾಡ್ತೀನ, ಮುಖಾಮುಖಿ ಸಾರ್ವಜನಿಕ ಕೂತ್ಕೊಳ್ಳಕ್ ನಾನು ರೆಡಿ ಇದ್ದೀನಿ. ಎನ್ಕ್ವೈರಿಗೆ ಕರಿತೀವಲ್ಲ, ಅವ್ರು ನಿಮ್ಗೂ ಕರೀತಾರೆ, ಅವ್ರಿಗೂ ಕರೀತಾರೆ.